ಮಹಾಕುಂಭ ಒಂದಲ್ಲ ಎರಡಲ್ಲ 3 ಕಾಲ್ತುಳಿತಗಳಿಗೆ ಸಾಕ್ಷಿಯಾದ ವರದಿಗಳಿರುವಾಗಲೂ ಇನ್ನೂ ಜನದಟ್ಟಣೆ ನಿಭಾಯಿಸೋಕೆ ವ್ಯವಸ್ಥೆ ಯಾಕಿಲ್ಲ? ವರದಿಗಾರರ ಮೇಲೂ ಯುಪಿ ಪೊಲೀಸರು ಹರಿಹಾಯ್ತಿರೋದು ಯಾಕೆ? ಮಹಿಳಾ ರಿಪೋರ್ಟರ್ ಜೊತೆಗೂ ಪೊಲೀಸರು ಅನುಚಿತವಾಗಿ ವರ್ತಿಸಿದ್ದಾರಾ? ಅಲ್ಲಿನ ಅವ್ಯವಸ್ಥೆ ಬಟಾ ಬಯಲಾಗತ್ತೆ ಅನ್ನೋದು ಸರ್ಕಾರದ ಆತಂಕನ? ಕೋಟಿ ಜನ ಮಹಾಕುಂಭಕ್ಕೆ ಬರುವ ಬಗ್ಗೆ ಹೇಳ್ಕೊಳ್ಳುವ ಆದಿತ್ಯನಾಥ್ ಸರ್ಕಾರಕ್ಕೆ ಇಷ್ಟು ದಿನಗಳ ನಂತರ ವಾರಾಂತ್ಯದಲ್ಲಿ ಬರುವ ಜನರನ್ನ ನಿಭಾಯಿಸೋದಕ್ಕೂ ಆಗ್ತಿಲ್ಲ ಅಂತಂದ್ರೆ ಏನರ್ಥ? ನಂಬಿಕೆಯಿಂದ ಮಹಾಕುಂಭಕ್ಕೆ ಬರ್ತಿರುವ ಕುಟುಂಬಗಳು ವೃದ್ಧರು ಮಕ್ಕಳೊಂದಿಗೆ ಹಲವು ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ಸಿಲುಕಿ ನೀರು ಆಹಾರವಿಲ್ಲದೆ ಪರದಾಡುವ ಪರಿಸ್ಥಿತಿ ಯಾಕಿದೆ? ಮಹಾಕುಂಭ ಆರಂಭವಾಗಿ ಹಲವು ದಿನಗಳೇ ಕಳೆದಿದ್ರೂ ಇನ್ನೂ ಅಲ್ಲಿ ಅವ್ಯವಸ್ಥೆ ಕೊನೆಗೊಂಡಿಲ್ಲ ಅನ್ನೋ ವರದಿಗಳೇ ಬರ್ತಿವೆ. ಪ್ರಯಾಗ್ರಾಜ್ಗೆ ಹೋಗುವ ಎಲ್ಲ ಮಾರ್ಗಗಳಲ್ಲಿ ಭಾರೀ ಸಂಚಾರ ದಟ್ಟಣೆ ಉಂಟಾಗಿದೆ. 20 ಕಿಲೋಮೀಟರ್ ಜಾಮ್ ಆಗಿರುವ ಬಗ್ಗೆ ವರದಿಗಳು ಹೇಳ್ತಿವೆ. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಮಕ್ಕಳು, ವೃದ್ಧರು ಮತ್ತು ಇತರ ಭಕ್ತರು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡು ನೀರು ಮತ್ತು ಆಹಾರಕ್ಕಾಗಿ ಪರದಾಡುವಂತಾಗಿದೆ. ಈ ಮಧ್ಯೆ ಮಹಿಳಾ ರಿಪೋರ್ಟರ್ ಒಬ್ಬರ ಜೊತೆ ಅನುಚಿತ ವರ್ತನೆಯೂ ನಡೆದ ಬಗ್ಗೆ ವರದಿ ಇದೆ. ಮಹಾಕುಂಭದಲ್ಲಿ ಮಹಾಪಾಪ ನಡೀತಾ? ಇಂಡಿಯಾ ನ್ಯೂಸ್ನ ಮಹಿಳಾ ರಿಪೋರ್ಟರ್ ಯುಪಿ ಪೊಲೀಸರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಮಹಾಕುಂಭವನ್ನ ರಕ್ಷಿಸುವ, ಮಹಾಕುಂಭಕ್ಕೆ ಬಂದ ಮಹಿಳೆಯರನ್ನ ರಕ್ಷಿಸುವ, ಮಹಾಕುಂಭಕ್ಕೆ ಬಂದ ಜನಸಮೂಹವನ್ನ ರಕ್ಷಿಸುವ ಜವಾಬ್ದಾರಿ ಹೊಂದಿರುವ ಉತ್ತರ ಪ್ರದೇಶ ಪೊಲೀಸರು ತಮ್ಮ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆ ವರದಿಗಾರ್ತಿ ಆರೋಪಿಸಿದ್ದಾರೆ. ವರದಿಗಾರ್ತಿ ಆರೋಪಿಸಿರುವ ಪ್ರಕಾರ ಸುಮಾರು 50 ಪೊಲೀಸರು ಆಕೆಯನ್ನ ಸುತ್ತುವರೆದು ಕಿರುಕುಳ ನೀಡಿದ್ದಾರೆ ಮತ್ತು ಆಕೆಯ ವಿರುದ್ಧ ಮಾತಾಡಿದ್ದಾರೆ. ಲೈವ್ನಲ್ಲಿ ವರದಿಗಾರ್ತಿ ವಿಐಪಿ ಪ್ರವೇಶಕ್ಕೆ ಹೇಗೆ ಅವಕಾಶ ನೀಡಲಾಗ್ತಿದೆ ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಇಂಡಿಯಾ ನ್ಯೂಸ್ನ ವರದಿಗಾರ್ತಿ ಮಾಡಿರುವ ಆರೋಪಗಳು ತುಂಬಾ ಗಂಭೀರ ಆರೋಪಗಳಾಗಿವೆ. ಹೀಗೆ ನಿಂದನೆಗೆ ಒಳಗಾಗ್ತಿರೋರಲ್ಲಿ ಇಂಡಿಯಾ ನ್ಯೂಸ್ ಚಾನೆಲ್ ವರದಿಗಾರ್ತಿನೇ ಮೊದಲನೆಯವರೇನೂ ಅಲ್ಲ. ಈ ಹಿಂದೆ ಪೊಲೀಸರು ಎಬಿಪಿ ನ್ಯೂಸ್ ವರದಿಗಾರನನ್ನ ತಳ್ಳಿದ್ದ ಬಗ್ಗೆ ಆರೋಪ ಮಾಡಲಾಗಿತ್ತು. ಆಗ ಎಬಿಪಿ ವರದಿಗಾರ ಮತ್ತು ಅಲ್ಲಿದ್ದ ಪೊಲೀಸರ ನಡುವೆ ಸಾಕಷ್ಟು ವಾಗ್ವಾದ ನಡೆದಿತ್ತು. ಟಿವಿ9 ವರದಿಗಾರನ ಜೊತೆಗೂ ಕೆಟ್ಟದಾಗಿ ವರ್ತಿಸಲಾಗಿತ್ತು. ಕಾಲ್ತುಳಿತ ಸಂಭವಿಸಿದಾಗ ಟಿವಿ9 ವರದಿಗಾರ ಶವಾಗಾರಕ್ಕೆ ಹೋದ್ರು. ಆಗ ಅವರ ಮೇಲೆ ಪೊಲೀಸರು ಕೈ ಮಾಡಿದ್ರು, ತಳ್ಳಿದ್ರು, ಅವರನ್ನ ಬಂಧಿಸೋದಾಗಿನೂ ಬೆದರಿಸಿದ್ರು. ಇಲ್ಲಿಯವರೆಗೆ ಯುಪಿ ಪೊಲೀಸರು ಮೊದಲ ಕಾಲ್ತುಳಿತದ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಹೇಳಿಲ್ಲ. ಮೊದಲು ಅವರು ಕಾಲ್ತುಳಿತವನ್ನ ವದಂತಿ ಅಂತ ಹೇಳಿದ್ರು. ನಂತರ ಮುಖ್ಯಮಂತ್ರಿನೇ ಕಾಲ್ತುಳಿತ ಸಂಭವಿಸಿದೆ ಅಂತ ಒಪ್ಕೊಂಡಿದ್ರು. ಅದಕ್ಕೆ ಗಂಟೆಗಟ್ಟಲೆ ತೆಗೆದುಕೊಂಡಿದ್ರು. ಮೊದಲು 1 ಸ್ಥಳದಲ್ಲಿ ಸಂಭವಿಸಿದೆ ಅಂತ ಹೇಳಲಾಯಿತು. ನಂತರ 2 ಸ್ಥಳಗಳಲ್ಲಿ ಕಾಲ್ತುಳಿತದ ಸುದ್ದಿ ಬಂತು. ನಂತರ ದೈನಿಕ್ ಭಾಸ್ಕರ್ 3 ಸ್ಥಳಗಳಲ್ಲಿ ಕಾಲ್ತುಳಿತ ಆಗಿದೆ ಅನ್ನೋ ಸುದ್ದಿಯನ್ನ ಪ್ರಕಟಿಸಿತ್ತು. ಸತ್ತ ಜನರ ಸಂಖ್ಯೆಯನ್ನ ಇನ್ನೂ ಸರಿಯಾಗಿ ಹೇಳಲಾಗಿಲ್ಲ. ಇದರ ಬಗ್ಗೆ ಸಂಸತ್ತಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿವೆ. ಆದರೆ ಇಲ್ಲಿವರೆಗೆ ಯುಪಿ ಪೊಲೀಸರು ಅಥವಾ ಯುಪಿ ಸರ್ಕಾರ ಸತ್ತವರ ಸರಿಯಾದ ಸಂಖ್ಯೆಯನ್ನ ನೀಡಿಲ್ಲ. ಬರ್ತಿರುವ ಮಾಹಿತಿಗಳು ಭಯಾನಕವಾಗಿವೆ. ಶನಿವಾರ ಮತ್ತು ಭಾನುವಾರ ಮತ್ತೊಮ್ಮೆ ಅಲ್ಲಿ ಜನಸಂದಣಿ ಹೆಚ್ಚಾಗಿತ್ತು. ಅವ್ಯವಸ್ಥೆ ಮತ್ತೆ ಕಾಣಿಸ್ಕೊಂತು. ಅಂದ್ರೆ ಕೋಟಿ ಜನಸಂದಣಿ ಇದೆ ಅಂತ ಹೇಳಿಕೊಳ್ಳುವ ಮುಖ್ಯಮಂತ್ರಿಗೆ ಪ್ರತಿ ವಾರಾಂತ್ಯದಲ್ಲಿ ಬರುವ ಜನಸಂದಣಿ ನಿಭಾಯಿಸೋಕೆ ಸಾಧ್ಯವಾಗ್ತಿಲ್ಲ. ಈ ಜನಸಂದಣಿಯಿಂದಾಗಿ ಈಗಾಗಲೇ ಕಾಲ್ತುಳಿತ ಸಂಭವಿಸಿದೆ. ಅಷ್ಟಾದ ಮೇಲೂ ಜನಸಂದಣಿಯನ್ನ ನಿರ್ವಹಿಸೋಕೆ ಯಾವುದೇ ವ್ಯವಸ್ಥೆ ಇಲ್ಲ. ಟ್ರಾಫಿಕ್ ಜಾಮ್ ದೊಡ್ಡ ಸಮಸ್ಯೆಯಾಗಿದೆ. ವೃದ್ಧರು, ಮಕ್ಕಳಿರುವ ಕುಟುಂಬಗಳು 2-3 ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ಸಿಲುಕೊಂಡು ನಿಂತು ಬಿಟ್ರೆ ಅವರಿಗೆ ದೊಡ್ಡ ಸಮಸ್ಯೆ ಆಗತ್ತೆ. ನೀರು, ಊಟ, ಶೌಚಾಲಯ ಸಮಸ್ಯೆಯಾಗಿ ಪರದಾಡಬೇಕಾಗತ್ತೆ. ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಜನಸಂದಣಿಯಿಂದಾಗಿ ಪ್ರಯಾಗ್ರಾಜ್ ಸಂಗಮ್ ನಿಲ್ದಾಣವನ್ನ ಸದ್ಯಕ್ಕೆ ಮುಚ್ಚಲಾಗಿದೆ. ದೈನಿಕ್ ಭಾಸ್ಕರ್ ಸುದ್ದಿ ಪ್ರಕಾರ 10ರಿಂದ 15 ಕಿಲೋಮೀಟರ್ ಉದ್ದದ ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಾಹನಗಳು ಹಲವೆಡೆ ಸಿಲುಕೊಂಡಿವೆ ಮತ್ತು ಪರಿಸ್ಥಿತಿ ಕೆಟ್ಟದಾಗಿದೆ. 3 ನಿಮಿಷ ವಾಹನ ಓಡಿಸಿ ಮತ್ತೆ 30 ನಿಮಿಷಗಳ ಕಾಲ ಕಾದು ಕುಳಿತುಕೊಳ್ಬೇಕಾಗಿದೆ. ಮತ್ತೆ 30 ಮೀಟರ್ ಹೋಗುವಷ್ಟರಲ್ಲೇ ಪುನಃ ಆಫ್ ಮಾಡಿ ಕಾಯಬೇಕಾದ ಸ್ಥಿತಿ. ಪ್ರಯಾಗ್ರಾಜ್ನ ಪ್ರತಿಯೊಂದು ರಸ್ತೆ, ಬೀದಿ ಮತ್ತು ಹೆದ್ದಾರಿಯಲ್ಲಿ ದೀರ್ಘ ಜಾಮ್ ಇದೆ ಅಂತ ವರದಿಗಳಿವೆ. ವಾರಾಂತ್ಯದಲ್ಲಿ ಜನಸಂದಣಿ ದುಪ್ಪಟ್ಟಾಗ್ಲಿ ಅಥವಾ 3 ಪಟ್ಟಾಗ್ಲಿ ಅದನ್ನ ನಿಭಾಯಿಸುವ ವ್ಯವಸ್ಥೆ ಇರಬೇಕು. ಆದರೆ ಕುಂಭಮೇಳದಲ್ಲಿ ಯಾಕೆ ಇಂತಹ ಅವ್ಯವಸ್ಥೆ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.